ಹಾಯ್ ಆಲ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೋತಿದ್ದೀನಿ. ಇದು ವೆಡ್ನೆಸ್ಡೇ ವ್ಲಾಗ್. ಇವತ್ತು ಬೆಳಗ್ಗೆನೇ ಬೇಗ ಎದ್ದು ನಾನು, ನಮ್ಮ ಮನೆಯವರು, ನನ್ನ ಮಗ ರೆಡಿಯಾಗಿ ರಾಯರ ದರ್ಶನಕ್ಕೆ ಹೋಗಿದ್ವಿ. ಬೆಳಗ್ಗೆ ಬೇಗ ಏನಕ್ಕೆ ದರ್ಶನಕ್ಕೆ ಹೋಗಿದ್ದು ಅಂದರೆ, ದರ್ಶನ ಆದಮೇಲೆ ಮತ್ತೆಲ್ಲೋ ಹೋಗೋ ಪ್ಲ್ಯಾನ್ ಇತ್ತು ನಮ್ಮದು. ಸೊ ಬೇಗ ದರ್ಶನ ಮುಗಿಸ್ಕೊಂಡ್ರೆ ಬೇಗ ಹೊರಡ್ಬೋದು ಅಂತ ಬೇಗನೆ ದರ್ಶನಕ್ಕೆ ಹೋಗಿದ್ವಿ. ಬಟ್ ಮಠದಲ್ಲಿ ಇವಾಗ ಯಾವಾಗ ಹೋದರೂ ಸಖತ್ ರಶ್ ಇರುತ್ತೆ. ನೋಡ್ತಿದ್ದೀರಲ್ಲ, ಪ್ರಾಕಾರದ ತುಂಬ ಜನ. ಆಮೇಲೆ VIP ಗೇಟಿಗೆ ಇಷ್ಟೊಂದು ಜನ ಭಜನಾ ಮಂಡಳಿ ಅವ್ರು ನಿಂತುಬಿಟ್ಟಿದ್ರು. ನಾವು ಬೇಗ ಹೊರಡಬೇಕಿತ್ತಲ್ಲ, ಹಂಗಾಗಿ ನಮ್ಮ ಚಿಕ್ಕಪ್ಪನ ಕೇಳಿ ಡೈರೆಕ್ಟ್ VIP ಗೇಟ್ ಓಪನ್ ಮಾಡಿಸ್ಕೊಂಡು ಒಳಗಡೆ ಹೋದ್ವಿ ದರ್ಶನಕ್ಕೆ. ಆ್ಯಂಡ್ VIP ಗೇಟ್ ಎಂಟರ್ ಆದ ತಕ್ಷಣ ಇದೊಂದು ಬೋರ್ಡ್ ಕಾಣಿಸುತ್ತೆ ನಿಮಗೆ, ನಿಮ್ಮ ಸಮಸ್ಯೆಗಳನ್ನು ಶ್ರೀ ಗುರುರಾಯರ ಬಳಿ ಹೇಳಬೇಡಿ, ನಿಮ್ಮ ಸಮಸ್ಯೆಗಳಿಗೆ ಹೇಳಿ ನಮ್ಮ ಬಳಿ ಗುರುರಾಯರಿದ್ದಾರೆ ಎಂದು ಅಂತ. ಎಂಥ ಚೆನ್ನಾಗಿದೆ ಅಲ್ಲ ಈ ಕೋಟು. ಅದು ನೋಡಿದ್ರೇ ಏನೋ ಒಂಥರ ಮನಸ್ಸಿಗೆ ನೆಮ್ಮದಿ ಅನಿಸುತ್ತೆ. ಇನ್ನೂ ರಾಯರಿಗೆ ಅಲಂಕಾರ ಆಗಿದ್ದಿಲ್ಲ, ಬೇಗ ಹೋಗಿದ್ವಲ್ಲ. ಅದಾದಮೇಲೆ ವಾದೇಂದ್ರ ದರ್ಶನನೂ ಮಾಡ್ಕೊಂಡ್ವಿ. ಮತ್ತು ರಾಯರಿಗೆ ಕಾಯಿ ಹೊಡೆಸ್ಬೇಕು ಅಂದ್ಕೊಂಡಿದ್ದೆ ನಾನು, ನನ್ನ ಮಗನಿಗೆ ಹುಷಾರಿಲ್ಲದೆ ಇದ್ದಾಗ. ಸೊ ಕಾಯಿ ಹೊಡೆಸ್ಕೊಂಡು ಪ್ರಸಾದ ಎಲ್ಲ ತೊಗೊಂಡು ಹೊರಡೋಣ ಅಂತ ಹೊರಡ್ತಾ ಇದ್ದೀವಿ ಇವಾಗ. ಎಲ್ಲ ಭಾರಿ ಸ್ಟೈಲ್ ಆಗ್ಯದ. ಒಂದು ನಮಸ್ಕಾರ ಮಾಡೋದು ಈಗ. ಬಾಯ್. ಒಂದು ನಿಮಿಷ ಇರ್ಬೇಕಂತಪ್ಪ ಏನೋ. ಸರಿ, ಬಾಯ್ 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 ಬಾಯ್. ಮತ್ತೆ ನೆಕ್ಸ್ಟ್ ಉಚ್ಚಾಯ ರಾಘವೇಂದ್ರಾಯ ಸತ್ಯ ಧರ್ಮ ರಥಾಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ರಾಘವೇಂದ್ರ 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 ಪಾಹಿ ಮಾಂ, ರಾಘವೇಂದ್ರ 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 ವೃಕ್ಷಮ. ಗೋಶಾಲ, ಗಾಯಿ ಅಲ್ಲ ಗೋಶಾಲ. ಮಳಿ ಮಳಿ ಅಲ್ಲಪ್ಪ, ಮಳಿ ಮೈ ಮೈ ಅಂತ ಹಚ್ಚಿಬಿಟ್ಟ ನಿಂದು. ನಮ್ ಸ್ಕೂಲ್ ಬಸ್ ಇದು. ನಾನ್ ವರ್ಕ್ ಮಾಡಿ ವರ್ಕ್ ಮಾಡಿ ನಾ ಅಬ್ಸರ್ವ್ ಮಾಡಿಲ್ಲ ಇಷ್ಟೊತ್ತು. ಇಲ್ಲೇ ಇರ್ಬೇಕಾ? ರೆಡಿ, ಕರೆಕ್ಟ್ ವಿಡಿಯೋ ಬರಂಗ್ ಮಾಡಿಸ್ತೀನಿ. ಇವಾಗ ನೋಡ್ತಿದ್ದೀರಲ್ಲ, ಇದು ಅಭಯ ಆಂಜನೇಯ ಮತ್ತು ಅಭಯರಾಮನ ಟೆಂಪಲ್ಲು. ಮಂತ್ರಾಲಯದಿಂದ ರಾಯಚೂರು ರೋಡಿಗೆ ಬರುತ್ತೆ. ನಮ್ಮಪ್ಪ ಅಭಯ ಆಂಜನೇಯ ಟೆಂಪಲಲ್ಲಿ ಪೂಜೆ ಮಾಡ್ತಾರೆ, ಸುರೇಶ್ ಆಚಾರ್ ಅಂತ. ಮತ್ತು ಇವಾಗ ನೋಡ್ತಿದ್ದೀರಲ್ಲ ಅಭಯರಾಮ, ಇದು ಇನ್ನೂ ಟೆಂಪಲ್ ಕನ್ಸ್ಟ್ರಕ್ಷನಲ್ಲಿದೆ. ಇವತ್ತು ಬೆಳಗ್ಗೆನೇ ರಾಯರ ದರ್ಶನ ಮಾಡಿಕೊಂಡು ನಾವು ಮಂತ್ರಾಲಯದಿಂದ ಎಲ್ಲಿಗೋ ಹೊರಟಿದ್ದೀವಿ. ಎಲ್ಲಿಗೆ ಅಂತ ವೆಯ್ಟ್ ಮಾಡ್ತೀರಿ, ತೋರಿಸ್ತೀನಿ. ಸೊ ಬನ್ನಿ ನೋಡೋಣ ಇವತ್ತಿನ ವ್ಲಾಗ್ ಹೆಂಗಿರುತ್ತೆ ಅಂತ. ಆಫ್ಟರ್ ಲಾಂಗ್ ಟೈಮ್ ನಾನು, ನಮ್ಮ ಮನೆಯವರು ಕಾರಲ್ಲಿ ಜರ್ನಿ ಮಾಡ್ತಾ ಇದ್ದೀವಿ. ಸೊ ಬನ್ನಿ, ನಿಮಗೂ ಇವತ್ತಿನ ವ್ಲಾಗ್ ಯಾವ ಥರ ಇರುತ್ತೆ ಅಂತ ತೋರಿಸ್ತೀನಿ. ಇವಾಗ ನೋಡ್ತಿದ್ದೀರಲ್ಲ, ಇದು ಮಾಧವಾರ ಬ್ರಿಡ್ಜು. 2009 ಮಂತ್ರಾಲಯಂಗೆ ಫ್ಲಡ್ಸ್ ಬಂದಾಗ ಇಲ್ಲಿ ಬ್ರಿಡ್ಜು ಒಡೆದೋಗಿತ್ತು. ಸೊ ಅದಾದಮೇಲೆ ಈ ಥರ ರೀಕನ್ಸ್ಟ್ರಕ್ಟ್ ಮಾಡಿರೋದು. ತುಂಬ ಚೆನ್ನಾಗಿ ಮಾಡಿದ್ದಾರೆ ಇವಾಗ. ಆ್ಯಂಡ್ ನಿಮಗೆಲ್ಲ ಗೊತ್ತಿರುತ್ತೆ, ಇವಾಗ ತುಂಗಭದ್ರಾ ಡ್ಯಾಮ್ ಗೇಟ್ ಒಡೆದಾಗಿಂದ ನೀರು ತುಂಬ ಬಿಟ್ಟಿದ್ರು ಡ್ಯಾಮಿಂದ. ಸೊ ನದಿಲಿ ನೀರು ತುಂಬ ಬಂದಿದೆ ಇವಾಗ. ಬಟ್ ನನ್ನ ಹಸ್ಬೆಂಡ್ ಹೇಳ್ತಿದ್ರು 4 days ಬ್ಯಾಕ್ ಈ ರೂಟಲ್ಲಿ ಹೋದಾಗ ಇನ್ನೂ ನೀರು ಜಾಸ್ತಿ ಇತ್ತು, ಇವಾಗ ಸ್ವಲ್ಪ ಕಡಿಮೆ ಅನಿಸ್ತಿದೆ ಅಂತ. ಹೌಎವರ್ ಬ್ರಿಡ್ಜ್ ಮಾತ್ರ ಸಖತ್ತಾಗಿದೆ ಇವಾಗ. ಬಂದ್ರು ನೋಡಿ. ಇಡ್ಲಿ, ವಡಾ, ಚಟ್ನಿ ವಿತ್ ರೆಡ್ ಚಿಲ್ಲಿ ಪೌಡರ್.
ಸ್ಟೈಲ್ ಆಗಿ ಇಂಗ್ಲಿಷ್ ನಾಗ ಹೇಳ್ದ ಅಷ್ಟೇ. ನಿಂಗೆ ಅಲ್ಲ, ಇದು ಸಾಂಗ್ಸ್ ಎಂಜಾಯ್ ಮಾಡೋದ್ ಬಿಟ್ಟು ರೈಮ್ಸ್ ಎಂಜಾಯ್ ಮಾಡಂಗ ಆಗದ. ಮಕ್ಕಳಾಗಕ್ಕಿಂತ ಮುಂಚೆ ಸಾಂಗ್ಸ್, ಮಕ್ಕಳಾದ ಮೇಲೆ ರೈಮ್ಸ್. ನೋಡಿದ್ರಲ್ಲ, ನಾವು ರಾಯಚೂರಲ್ಲಿ ಟಿಫನ್ ಮಾಡಿಕೊಂಡು ಮತ್ತೆ ಹೊರಟ್ವಿ. ನಾವು ದೇವಸ್ಥಾನಕ್ಕೆ ಹೋಗ್ತಿದ್ದೀವಿ. ಯಾವ ದೇವಸ್ಥಾನ ಅಂತ ದೇವಸ್ಥಾನ ಬಂದ್ಮೇಲೆ ಹೇಳ್ತೀನಿ. ತುಂಬ ಫೇಮಸ್ ಟೆಂಪಲ್ ಅದು. ನಾವು ಹೋಗ್ತಿರೋ ಊರು ಇದು ಪುರಾಣ ಪ್ರಸಿದ್ಧ ಮತ್ತು ಬಹಳ ಪುರಾತನವಾದಂಥ ಊರು. ಇಲ್ಲಿ ಲಕ್ಷ್ಮೀ ದೇವಿ ನೆಲೆಸಿದ್ದಾಳೆ. ಯಾರ ಮನೆಯಲ್ಲಿ ಅಂದರೆ ಒಬ್ಬ ಆಚಾರ ಮನೆಯಲ್ಲಿ. ಕೊಲ್ಲಾಪುರ ಮಹಾಲಕ್ಷ್ಮಿ ಇಲ್ಲಿ ಬಂದು ನೆಲೆಸಿದ್ದಾಳೆ. ಆ ಆಚಾರ ಮನೆಯಲ್ಲಿ ಅವರು ಪ್ರತಿ ಯಾವುದೇ ಸಮಾರಂಭ ಏನೇ ಇದ್ದರೂ ಮೊದಲು ಕೊಲ್ಲಾಪುರ ಮಹಾಲಕ್ಷ್ಮಿಗೆ ಹೋಗಿ ನೈವೇದ್ಯ ಕೊಟ್ಟು ಅಲ್ಲಿ ತಾಯಿ ಹತ್ರ ಬೇಡ್ಕೊಂಡು ಬರ್ತಿದ್ರು. ಅದಾದ್ಮೇಲೆ ಬರ್ತಾ ಬರ್ತಾ ಆಚಾರಿಗೆ ಒಂದ್ಸಲಿ ವಯಸ್ಸಾಗ್ಬಿಟ್ಟಿತ್ತು. ಅವ್ರ ಮನೇಲಿ ಏನೋ ಶುಭ ಕಾರ್ಯ ಹೋಗೋ ಅನಿವಾರ್ಯ ಕಾರಣಗಳಿಂದ ಹೋಗೋದಾಗ್ಲಿಲ್ಲ. ಅವಾಗ ಆಚಾರಿಗೆ ಮನಸ್ಸಿಗೆ ತುಂಬಾ ನೋವಾಗಿ, ಅಯ್ಯೋ ನಮ್ಮ ಮನೆಯಲ್ಲಿ ಶುಭ ಕಾರ್ಯ ಇದೆ, ಹೋಗೋದಾಗಿಲ್ಲ ಅಂತ ಹಂಗೆ ಅದೇ ಚಿಂತೆಯಲ್ಲಿ ಮಲ್ಕೊಂಡಿರ್ತಾರೆ. ರಾತ್ರಿ ಸ್ವಪ್ನದಲ್ಲಿ ದೇವಿ ಬಂದು, ಇಲ್ಲ ನೀನು ಬಂದಿಲ್ಲ ಅಂತ ಏನು ಚಿಂತೆ ಮಾಡಬೇಡ, ನಾನು ನೀನಿದ್ದ ಸ್ಥಳದಲ್ಲೇ ಬಂದು ನೆಲೆಸ್ತೀನಿ ಅಂತ ಹೇಳ್ತಾಳೆ. ಸೊ ಅದೇ ಇದ್ರಲ್ಲಿ ಇಟ್ಕೊಂಡು ಸೊ ಆಚಾರ್ಯರು ಬೆಳಗ್ಗೆ ಎದ್ದು ಎಲ್ಲ ತಮ್ಮ ದಿನನಿತ್ಯದ ಕಾರ್ಯಗಳನ್ನು ಮುಗಿಸಿ ಸ್ನಾನ ಸಂಧ್ಯಾವಂದನೆ ಮಾಡಬೇಕಾದ್ರೆ ಸಾಣಿಕಲ್ಲಲ್ಲಿ ದುರ್ಗಾದೇವಿ ಅವತಾರದಲ್ಲಿ ದೇವಿ ಉದ್ಭವ ಆಗ್ತಾಳೆ. ಸೊ ಆ ಸ್ಥಳ ಈಗ ಬಹಳ ಪ್ರಸಿದ್ಧವಾಗಿದೆ. ತುಂಬಾ ಜನ ಅಲ್ಲಿ ಹೋಗ್ತಾರೆ. ಕೊಲ್ಲಾಪುರ ಮಹಾಲಕ್ಷ್ಮಿ ಬಿಟ್ರೆ ಈ ಮಹಾಲಕ್ಷ್ಮಿ ಬರ್ತಾರೆ. ಸೊ ಈಗ ನಾವು ಅದೇ ಊರಿಗೆ ಹೋಗ್ತಾ ಇದ್ದೀವಿ. ಯಾವ ಊರು ಅಂತ ಮುಂದೆ ಕಾದು ನೋಡೋಣ, ನೋಡ್ತಾ ಇರಿ. ಅಲ್ಲಿ ದೂರದಲ್ಲಿ ಬೆಟ್ಟ ಕಾಣಿಸ್ತಿದೆಯಲ್ಲ, ಆ ಬೆಟ್ಟದ ಹತ್ರ ಇದೆ ನಾವು ಹೋಗ್ಬೇಕಾಗಿರೋ ದೇವಸ್ಥಾನ. ನೋಡ್ಕೋತಿ ಹೆಂಗಾರು ತೊಲಗಿಂದಿಲ್ಲಿತ್ತನ. ನಾನು PUC ಫಸ್ಟ್ ಇಯರ್ ಇದ್ದೆ ಅವಾಗ. ಆನಂದನ ಜೊತೆ ಬಂದಿದ್ದೆ. ಅವಾಗಿನ ಏನು ಇಂಪ್ರೂವ್ ಆಗಿದ್ದಿಲ್ಲ ಅಷ್ಟು. ಏನ್ ಭಜನೆ ಮಾಡಿದ್ವಿ ಗೊತ್ತಾ ಅವತ್ತು? 2.5 ಅವರು ಅವತ್ತೇನೋ ಸ್ಪೆಷಲ್ ಡೇ ಇತ್ತು. ಸ್ಪೆಷಲ್ ಡೇ ಇದ್ದಾಗ ಬಂದಿದ್ದು. ಸೂಪರ್. ಈ ಮಸ್ತ್ ಇಂಪ್ರೂವ್ ಆಗದ. ಅಲ್ಲೆಲ್ಲ ಫಂಕ್ಷನ್ ಹಾಲು, ಊಟದ ವ್ಯವಸ್ಥೆ ಎಲ್ಲ ಮಸ್ತ್ ಮಾಡಾರ. ನೋಡಿಲ್ಲ ಹೆಂಗ್ ಬಂದ ಕಾಕ ಡ್ರಮ್ ಹಾಕೊಂಡು ನನ್ನ ಕಾರ್ಕಿನ ತೊಡದ. ವೆಂಕಟೇಶ್ ದೇವ್ರ ಸಮೇತ ನೆಲೆಸಿರೋದೇನ್ರಿ ಇಲ್ಲಿ? ವೆಂಕಟೇಶ್ ದೇವರು, ಲಕ್ಷ್ಮೀ ದೇವಿ. ತಿರುಪತಿಗೆ ಕೊಲ್ಲಾಪುರಿಗೆ ಹೋಗ್ಲಿಕ್ಕೆ ಆಗದೆ ಇರೋರು ಇಲ್ಲಿಗೆ ಬಂದ್ರೆ ಸಾಕು ಅಂತ ಹೇಳ್ತಿರ್ತಾರ ಅಲ್ಲ? ಅದೇ ವೆಂಕಪ್ಪನ ದರ್ಶನನೂ ಆಗ್ತದ, ಲಕ್ಷ್ಮೀ ದೇವಿ ದರ್ಶನನೂ ಆಗ್ತದ. ರಾಯಚೂರಿಂದ 22 ಕಿಲೋಮೀಟ್ರು. ಯಾವ ಊರು ಅಂದರೆ ಸಸ್ಪೆನ್ಸ್ ಈಸ್ ಅಬೌಟ್ ಟು ರಿವೀಲ್. ಕಲ್ಲೂರು ಮಹಾಲಕ್ಷ್ಮಿ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ನಾನು ಮಂತ್ರಾಲಯದಲ್ಲೇ ಇದ್ದರೂ ಮಂತ್ರಾಲಯದಿಂದ ಹತ್ತಿರ ಇದು. ರಾಯಚೂರಿಂದ 22 ಕಿಲೋಮೀಟರ್ಸ್ ಅಂದರೆ ಅರೌಂಡ್ 160-65 ಕಿಲೋಮೀಟರ್ಸ್ ಅಷ್ಟೇ ಆದ್ರೂ ನಮ್ಮ ಅಪ್ಪ ಅವರೆಲ್ಲ ಬಂದಾರ. ನಾನು ಯಾವಾಗೂ ಬಂದೇ ಇಲ್ಲ ಇಲ್ಲಿ, ಇದೇ ಫಸ್ಟ್ ಟೈಮ್. ಸೊ ಹೋಗೋಣ ಅಂತ ಡಿಸೈಡ್ ಮಾಡಿ ಬಂದ್ವಿ. ನಾವೆಲ್ಲ ಅಂದ್ಕೊಂಡ್ರೆ ಅಲ್ಲ ದರ್ಶನಕ್ಕೆ, ದೇವಿ ದರ್ಶನ ಕೊಡಬೇಕು ಅಂದ್ಕೊಂಡ್ರೆ ಆಗೋದು ದರ್ಶನ. ಇವತ್ತು ನಮಗೆ ದರ್ಶನ ಕೊಡಬೇಕು ಅಂದ್ಕೊಂಡಿದ್ಲು ಅನಿಸ್ತದೆ ದೇವಿ. ಹಾಗಾಗಿ ನಮ್ಮ ಭಾಗ್ಯ ಬಂದೀವಿ. ಈ ಗುಡಿ ಅತಿ ಪುರಾತನವಾದ ಗುಡಿ. ಉದ್ಭವಲಿಂಗದಲ್ಲಿ ಶ್ರೀ ಮಾರುತೇಶ್ವರ ದೇವಸ್ಥಾನ ಉದ್ಭವಲಿಂಗ. ಲಿಂಗ ಉದ್ಭವ ಆಗಿದ್ದಲ್ಲಿ ಬಹಳ ಪುರಾತನ ಗುಡಿ, ದೊಡ್ಡದದ ಒಳಗ. ರಾಯಚೂರು ದಾಟಿದ ಮೇಲಿಂದ ಹಿಂಗೆ ಅದ ರೋಡ್. ತೋರ್ಸಲ್ಲಿ ಅಲ್ಲಿ ಗೋಪುರ ಕಾಣಿಸ್ತದಲ್ಲ ಅದ.
ಅಲ್ಲಿ ನೋಡ ಅವು ಕಲ್ಲು ಹೆಂಗಿದಾವ. ಅಲ್ಲ ಒಂದು ಕಲ್ಲು ಸರಿದ್ರು ಅಷ್ಟು ಬೀಳಲ್ಲ ಅವು. ಹೆಂಗೆ ಅಲ್ಲಿ ನೋಡ್ರಿ. ಕ್ರಾಸ ಸೊ ಫೈನಲಿ ಕಲ್ಲೂರು ಮಹಾಲಕ್ಷ್ಮಿ ದರ್ಶನ ಆಯಿತು. ನಿಜ ಎಷ್ಟು ಕಣ್ತುಂಬಿ ಬರುತ್ತೆ ಅಂದರೆ, ಇನ್ನೂ ಅಲಂಕಾರ ಆಗಿದ್ದಿಲ್ಲ ದೇವಿಗೆ, ಹಾಗಾಗಿ ಅದು ಒಡಮೂಡಿರೋದು ತುಂಬ ಕ್ಲಿಯರಾಗಿ ಕಾಣಿಸ್ತು ನಮಗೆ. ಒಂಥರ ಅದೃಷ್ಟನೇ. ಅಲಂಕಾರ ಆದಮೇಲೆ ದರ್ಶನ ಮಾಡೋದು ಅದೃಷ್ಟ. ಅದಕ್ಕೂ ಮುಂಚೆ ನೋಡಿದರೆ ಏನು ಯಾವ ಥರ ಒಡಮೂಡಿದೆ ಅಂತ ಕ್ಲಿಯರಾಗಿ ಕಾಣಿಸುತ್ತೆ. ಸೊ ತುಂಬ ಚೆನ್ನಾಗಾಯಿತು ದರ್ಶನ. ಅದಾದಮೇಲೆ ಅಲ್ಲಿ ನಮಗೆ ವಿಡಿಯೋ ಮಾಡ್ಕೊಳಕ್ಕೆ ಬಿಡಲಿಲ್ಲ. ಬಟ್ ನಾನು ಒಂದು ಸ್ವಲ್ಪ ಕ್ಯಾಪ್ಚರ್ ಮಾಡಿದೆ ಆ ಟೆಂಪಲಲ್ಲಿ. ಏನು ಅಂದರೆ, ಏನಾದರೂ ಹರಕೆ ಕಟ್ಕೊಂಡು ಅಲ್ಲಿ ಕಾಯಿ ಕಟ್ಬೋದು. ವಿಡಿಯೋ ಕ್ಲಿಪ್ ಆ್ಯಡ್ ಮಾಡಿರ್ತೀನಿ ನೋಡಿ. ಆ ಥರ ಕಾಯಿ ಕಟ್ಟಿ ಬೇಡ್ಕೊಂಡ್ರೆ ಇಷ್ಟಾರ್ಥ ಏನಾದರೂ ಇರಲಿ ನಿಮ್ಮ ಹರಕೆ ನೆರವೇರುತ್ತಂತೆ. ಆಮೇಲೆ ನಿಮ್ಮ ಹರಕೆ ನೆರವೇರಿದ ಮೇಲೆ ಮತ್ತೆ ಬಂದು ಆ ಕಾಯಿ ಬಿಚ್ಚಬೇಕಂತೆ, ಅದು ಕಂಪಲ್ಸರಿ ಅಲ್ಲಿ. ಸೊ ಇಷ್ಟಂತೂ ಡೀಟೇಲ್ಸ್ ತಿಳ್ಕೊಂಡು ಹೇಳ್ತಿದ್ದೀನಿ. ಇದು ಬಿಟ್ಟರೆ ಅಲ್ಲಿ ವಿಡಿಯೋ ಮಾಡೋಕ್ಕಾಗಲಿಲ್ಲ. ಡೈರೆಕ್ಟಾಗಿ ಹೋಗಿ ನೀವು ದರ್ಶನ ಮಾಡ್ಕೊಳ್ಳಿ, ತುಂಬ ಚೆನ್ನಾಗಿದೆ. ಏನಿದೆ ಎಂತ ಪರಿ ಬಿದ್ದದ? ಯಾಕ ಇಲ್ಲಿ ಬೀಳ್ಲಿಕ್ಕೆ ಒಂದು ಡಿವೈಡರಿಗೆ ಗೊತ್ತಿರ್ಬೇಕು ಅವರಷ್ಟೇ. ಅದು ಎಂಟ್ರನ್ಸ್, ಸಿಟಿ ಎಂಟ್ರನ್ಸಿಗೆ ಡಿವೈಡರ್ ಗುದ್ದು ಅದೇ ಆಗಿರುತ್ತೆ. ಡಿವೈಡರ್ ಗುದ್ದಿ ಇಲ್ಲ, ಡಿವೈಡರ್ ನ ಅವಾಯ್ಡ್ ಮಾಡ್ಲಕ್ ಹೋಗಿ ಫುಲ್ ಟರ್ನ್ ತಗೊಂಡಿರ್ಬೇಕು, ಗಾಡಿ ಸ್ಲಿಪ್ ಆಗ್ತದೆ. ಅಪ್ಪ ಎಂತ ಪರಿವಿರ್ತದೆ. ಹುಷಾರಾಗಿ ಡ್ರೈವ್ ಮಾಡಬೇಕು. ಸೊ ನೋಡ್ರಿ, ನಮ್ಗಲ್ಲಿ ವಿಡಿಯೋ ಮಾಡ್ಲಿಕ್ಕಂತೂ ಆಗಲಿಲ್ಲ. ಅವರಿಗೆ ಏನು ದೇವಸ್ಥಾನದ ವಿಶೇಷ ಹೇಳ್ರಿ ಅಂತ ಕೇಳಿದ್ವಿ. ಅಲ್ಲಿ ಒಬ್ರು ಅಮ್ಮ ಇದ್ರು, ಅವರು ಹೇಳೋದಕ್ಕೇನೋ ರೆಡಿ ಆದರು. ಬಟ್ ಅಲ್ಲಿ ಅರ್ಚಕರು ಫುಲ್ ಗರಂ ಆಗಿದ್ರು, ರೇಗ್ತಾ ಇದ್ರು. ಇನ್ನೂ ಅಲಂಕಾರ ಆಗಿರಲಿಲ್ಲ ಅಂತ ಅರ್ಜೆನ್ಸಿಲೋ ಏನೋ ಗೊತ್ತಿಲ್ಲ. ಸೊ ಅಲ್ಲಿ ವಿಡಿಯೋ ಮಾಡ್ಕೊಳಕ್ಕಾಗಲಿಲ್ಲ. ಅವ್ರನ್ನ ಕೇಳಿದ್ದಕ್ಕೆ ಈ ಪ್ಯಾಂಪ್ಲೆಟ್ ಕೊಟ್ಟರು. ಇದರಲ್ಲಿ ಫುಲ್ ಸ್ಟೋರಿ ಇದೆ ಆ ಟೆಂಪಲ್ ಬಗ್ಗೆ. ನಮಗೆ ಗೊತ್ತಿರೋ ಇನ್ಫಾರ್ಮೇಷನ್ ನಾನು ಕೊಟ್ಟಿದ್ದೀನಿ. ನೀವು ಖಂಡಿತ ಹೋಗಿ ಕಲ್ಲೂರು ಮಹಾಲಕ್ಷ್ಮಿ ದರ್ಶನ ಮಾಡಿಕೊಂಡು ವೆಂಕಪ್ಪ ಮತ್ತು ಲಕ್ಷ್ಮೀ ದೇವಿ ಇಬ್ಬರದು ದರ್ಶನ ಮಾಡಿಕೊಂಡು ಚೆನ್ನಾಗಿರಲಿ ಅನ್ನೋ ಆಸೆ ನಂದು. ಹೋಗಿ ಬಂದಮೇಲೆ ಟೆಂಪಲ್ ಹೆಂಗಿತ್ತು ಅಂತ ಹೇಳಿ, ಆಯಿತಾ? ಸೊ ಇವಾಗ ದರ್ಶನ ಆಯ್ತಲ್ವಾ, ನಾವು ಮತ್ತೆ ಎಲ್ಲಿಗೆ ಹೋಗ್ತಾ ಇದ್ದೀವಿ ಅಂದರೆ, ಎಲ್ಲಿಗೆ ಹೋಗ್ತಿದ್ದೀವಿ ರೀ? ನಮ್ಮ ಹಸ್ಬೆಂಡ್ ಅವ್ರ ತವ್ರ ಮನೆಗೆ ಹೋಗ್ತಿದ್ದೀವಿ. ನಾವು ಮನೆಯಾಗ ಏನಾದರೂ ಡಿಸ್ಕಸ್ ಮಾಡಬೇಕಾದ್ರೆ ಸುಮ್ಮನೆ ಕಾಮಿಡಿ ಆಗಿ ಜಗಳಾಡ್ಬೇಕಾದ್ರೆ ನಿನ್ನ ತವ್ರ ಮನೆಗೆ ಹೋಗ್ಬಿಡು, ನಾನು ನನ್ನ ತವ್ರ ಮನೆಗೆ ಹೋಗ್ತೀನಿ, ಆ ಥರ ಅವ್ರ ತವ್ರ ಮನೆಗೆ ಹೋಗ್ಲಿ ಅಂತೆಲ್ಲ ಹೇಳ್ತಿರ್ತಾರೆ. ಏನ್ರಿ?
ನಮ್ ತವ್ರ ಮನೇನೆ ಮತ್ತೆ ನಮ್ಮಮ್ಮ ಇದ್ದಾಳೆ. ನನ್ನ ತವ್ರ ಮನೇನೂ ಹೌದು. ಅತ್ತೆ ಮನೆ ಅಂತ ಹೇಳೋದಕ್ಕೆ ನನ್ಗೆ ಇಷ್ಟ ಆಗಲ್ಲ, ಯಾಕಂದ್ರೆ ತವ್ರ ಮನೆ ಅಂತ ಅತ್ತೆ ಮನೆ ಸಿಕ್ಕಿದೆ ನನಗೆ. ನಿಜವಾಗ್ಲೂ ತುಂಬಾ ಪುಣ್ಯ ಮಾಡಿದ್ದೀನಿ. ನಮ್ಮ ಅತ್ತೆ ನಮ್ಮಮ್ಮನ ಸ್ಥಾನನ ಕಂಪ್ಲೀಟ್ ಆಗಿ ಫಿಲ್ ಮಾಡಿದ್ದಾರೆ. ನನ್ನ ಮುಖದಲ್ಲಿ ನೋಡಿದ್ರೇನೆ ಗೊತ್ತಾಗ್ತಿರ್ಬೋದು. ಯೂಶ್ವಲಿ ಹೆಣ್ಮಕ್ಳು ತವ್ರ ಮನೆಯಿಂದ ಅತ್ತೆ ಮನೆಗೆ ಹೋದ್ರೆ ಹತ್ಕೊಂಡು ಹೋಗ್ತಾರೆ. ನಾನು ಯಾವತ್ತೂ ಹೋಗಿಲ್ಲ ಹಂಗ. ಯಾವಾಗ ಹೋದ್ರೂ ಫುಲ್ ಎಕ್ಸೈಟ್ಮೆಂಟು, ಯಾಕಂದ್ರೆ ಅಷ್ಟು ಖುಷಿಯಾಗಿದ್ದೀನಿ ನಾನು ಅಲ್ಲಿ. ಇದು ಮಾತ್ರ ನಿಜ, ಹೆಣ್ಮಕ್ಳಿಗೆ ಪುಣ್ಯ ಮಾಡಿರ್ಬೇಕು. ಅಂಡ್ ನಮ್ಮತ್ತೆ ಅಂತ ಅತ್ತೆ ಪಡೆಯೋದಕ್ಕೂ ಪುಣ್ಯ ಮಾಡಿರ್ಬೇಕು. ಹೆಂಗೆ ನಾವು ಸೂಪರ್ ನೀವು. ಸೊ ಇವಾಗ ಸಿನ್ನೂರಲ್ಲಿ ಇದ್ದೀವಿ ನಾವು. ನಿಮಗೆ ನಮ್ಮ ಅತ್ತೆ ಮನೆ ಯಾವ ಊರಂತಾನೆ ಗೊತ್ತಿಲ್ಲ ಅಲ್ಲ? ಸಾರಿ, ಹೇಳೇ ಇಲ್ಲ ನಾನು ನಿಮಗೆ. ಕುಷ್ಟಗಿ ನಮ್ಮದು. ಇವ್ರು ಬ್ಯಾಂಗ್ಳೂರಲ್ಲಿ ಜಾಬ್ ಮಾಡೋದ್ರಿಂದ ನಾವು ಬ್ಯಾಂಗ್ಳೂರಲ್ಲಿ ಇರ್ತೀವಿ. ಇವ್ರು 3 ಜನ ಅಣ್ಣ ತಮ್ಮಂದರು. ಫಸ್ಟು ಭೋಗೇಶ್ ಭಾವ, ಆಮೇಲೆ ಶ್ರೀಧರ್ ಭಾವ, ಆಮೇಲೆ ಇವರು. ನಮ್ಮ ದೊಡ್ಡ ಭಾವ ಬಂದ್ಬಿಟ್ಟು ಬಿಜಾಪುರಲ್ಲಿ ಇರ್ತಾರೆ. 2ನೇ ಭಾವ ಕುಷ್ಟಗಿಲಿರೋದು. ಇವಾಗ ನಾವು ಬ್ಯಾಂಗ್ಳೂರಲ್ಲಿ ಇರ್ತೀವಿ. ಬಟ್ ಏನೇ ಹಬ್ಬ ಮಾಡಿದ್ರು ಎಲ್ಲರೂ ಕುಷ್ಟಗಿಲ್ ಮೀಟ್ ಆಗ್ತೀವಿ, ತುಂಬ ಎಂಜಾಯ್ ಮಾಡ್ತೀವಿ. ಸೊ ಇವಾಗ ನೆಕ್ಸ್ಟ್ ಬ್ಲಾಗಲ್ಲಿ ನೋಡ್ತೀರಾ. ಇವಾಗ ನಾಳೆ ಹಬ್ಬ ಇದೆಯಲ್ಲ, ಸೆಲೆಬ್ರೇಟ್ ಮಾಡೋದನ್ನ ವ್ಲಾಗ್ ಮಾಡಿ ತೋರಿಸ್ತೀನಿ. ನೋಡಿ ನಾವು ಯಾವ ಥರ ಎಂಜಾಯ್ ಮಾಡ್ತೀವಿ, ಎಷ್ಟು ಚೆನ್ನಾಗಿರ್ತೀವಿ ಅಂತ. ಸೊ ದಟ್ಸ್ ಇಟ್. ಇವಾಗ ಸಿನ್ನೂರಿಂದ ಹೊರಟಿದ್ದೀವಿ. ಎಷ್ಟೊತ್ರಿ ಇಲ್ಲಿಂದ ಕುಷ್ಟಗಿ? 1.5 hours. 40 minutes? ಹಾರ್ಡ್ಲಿ 40 minutes ಮ್ಯಾಮ್. ಹಾರ್ಡ್ಲಿ 40 minutes. ಇವತ್ತು ಯಾಕೋ ತುಂಬಾ ಫಾಸ್ಟ್ ಆಗಿ ಡ್ರೈವ್ ಮಾಡ್ತಿದ್ದಾರೆ. ತವ್ರ ಮನೆಗೆ ಹೋಗ್ತಿದ್ದೆಲ್ಲ ಖುಷಿ. ಯಾಕೆ ಇಲ್ಲ ಅಂದ್ರೆ ಇವ್ರ ಡ್ರೈವಿಂಗ್ ನಮ್ಮ ಮನೇಲಿ ಎಲ್ರಿಗೂ ಇಷ್ಟ ಆಗುತ್ತೆ. ಯಾಕಂದ್ರೆ ಇವ್ರು ಡ್ರೈವ್ ಮಾಡ್ತಿದ್ರೆ ಮೈ ಮೇಲೆ ಎಚ್ಚರ ಇಲ್ಲದೆ ಮಲ್ಕೋಬಹುದು ಕಾರಲ್ಲಿ, ಅಷ್ಟು ಸೇಫ್ ಆಗಿ ಮಾಡ್ತಾರೆ. ಬಟ್ ಇವತ್ತು ತುಂಬಾ ಸ್ಪೀಡಾಗಿ ಡ್ರೈವ್ ಮಾಡ್ತಾರೆ. ಅದೇ ಬೈತಿದ್ದೀನಿ ನಾನು ಅವಾಗಿಂದ, ನಿಧಾನಕ್ಕೆ ಹೋಗಿ ಅಂತ. ಅವರು ತವ್ರ ಮನೆಗೆ ಹೋಗೋ ಎಕ್ಸೈಟ್ಮೆಂಟ್ ಅಲ್ಲಿ ಫುಲ್ ಫಾಸ್ಟ್ ಆಗಿ ಹೋಗ್ತಿದ್ದಾರೆ. ಸಿಂಧೂರಲ್ಲೂ ಟ್ರಾಫಿಕ್ಕಾ? ಎಲ್ಲೋದ್ರು ಟ್ರಾಫಿಕ್ ತಪ್ಪಲ್ಲ. ಎಲ್ಲ ಹೇಳು ಟ್ರಾಫಿಕ್ ಅನ್ನೋದು. ಜನದಲ್ಲಿ ದುಡ್ಡಿದೆ, ಎಲ್ಲ ಇದೆ. ಟ್ರಾಫಿಕ್ ಗವರ್ಮೆಂಟ್ ಅಲ್ಲಿ ಇದಿಲ್ಲ ರೋಡ್ ಎಕ್ಸ್ಟೆನ್ಷನ್ ಮಾಡಕ್ಕೆ. ಎಲ್ಲರೂ ಮನೆಗೊಂದು ಕಾರ್ ತಗೊಂಡ್ಬಿಡ್ತಾರೆ ಇವಾಗ. ತಗೋಬೇಕು, ನಾವೇ ತಗೊಂಡಿದೀವಿ, ಬೇರೆದವ್ರಿಗೆ ಅನ್ನೋದು. ಅದೇ ನಮ್ನು ಎಲ್ಲಾರ್ನಂದ್ರೆ ನಾವು ಇನ್ಕ್ಲೂಡ್ ಆಗೇ ಆಗ್ತೀವಿ ಅದ್ರಾಗ. ನಾವು ತಗೋಬೇಕಲ್ಲ, ಈಗೊಂದು ಎಲ್ಲರೂ ಇನ್ಕ್ಲೂಡ್ ಆಗ್ತಾರೆ. ಬಟ್ ಅದ್ರ ತಕ್ಕಂಗೆ ಗೌರ್ಮೆಂಟ್ನು ರೋಡ್ನ ಎಕ್ಸ್ಟೆನ್ಷನ್ ಮಾಡಿ ಒಂದು ಸ್ವಲ್ಪ ಟ್ರಾಫಿಕ್ ಫ್ರೀ ಮಾಡಬೇಕು. ಬಸ್ಸಿಗೆ ಬರ್ತಿದ್ದ ನೀನು ಇವತ್ತು? ನೋ ವೇ, ಚಾನ್ಸೇ ಇಲ್ಲ. ಅವ್ನು ಕರ್ಕೊಂಡು ಅಷ್ಟೆಲ್ಲ ಲಗೇಜ್ ಹಾಕೊಂಡು, ಲಗೇಜ್ ತೋರಿಸು ಫಸ್ಟ್ ಒಂದು ಸ್ವಲ್ಪ ಹಿಂದೆ ಎಲ್ಲ ತೋರಿಸಿ. ಇದು ಯಾವಾಗೂ ಫಿಕ್ಸ್ ಇದು ಲಗೇಜ್. ತವ್ರ ಮನೆಯಿಂದ ವಾಪಸ್ ಹೋಗ್ತಾ ಇದೀವಿ ಅಂದ್ರೆ ಒಂದು ಲಗೇಜ್ ತಗೊಂಡು ತವ್ರ ಮನೆಗೆ ಹೋಗಿದ್ರೆ ರಿಟರ್ನ್ ಬರ್ಬೇಕಾದ್ರೆ 4 ಲಗೇಜ್ ಆಗಿರುತ್ತೆ. ಫಿಕ್ಸ್ ಅದು, ಕಾಮನ್ ಅಲ್ವಾ, ಎಲ್ಲ ಹೆಣ್ಮಕ್ಳಿಗೆ ಗೊತ್ತಿರುತ್ತೆ. ಕ್ಲೈಮೇಟ್ ಚೇಂಜ್ ಆಗ್ಬಿಡ್ತಲ್ಲ, ಮಳೆ ಬರ್ತದೇನೋ. ಮೊದಲೇ ನಾನು ಎಲ್ಲಿ ಕಾಲಿಡ್ತೀನಿ ಅಲ್ಲೆಲ್ಲ ಮಳೆ ಬೆಳೆ ಎಲ್ಲ ಸಮೃದ್ಧಿಯಾಗಿರುತ್ತೆ. ಓ, ಪವನ್ ಅಂತ ಗಾಳಿ ನಮ್ಮ ಹೆಸರಲ್ಲೇ ಇದೆ, ಪವನ ಪುತ್ರ. ಅಷ್ಟು ಜಾಗ ಇದ್ರು 2 wheeler ಮುಂದೆ ಹೋದ್ರ ಏನ್ ಮಾಡ, ಕೋಲಿ ತಾವರ ಹೋಗ್ತಾರ, ಅವರು ಹೋಗಂಗಿಲ್ಲ, ಅನ್ನೂ ಬಿಡಂಗಿಲ್ಲ. ಏನ್ ಮಾಡ್ಬೇಕು ನೋಡಿ, ಕಾಕ ಹೆಂಗ್ ಬರ್ತಾ ನೋಡಿ. ಕಾಕ ಅಂತವ್ರ ನಿಮ್ ರಿಲೇಷನ್ ಏನ್ ಕಾಕ ಅನ್ಲಿಕ್ಕೆ? ನೋಡಿ ಕೈ ನೋಡು, ಇಲ್ಲಿ ನೋಡ್ರಿ, ಬಾ ಕಾಕ, ಬಹಳ ದಿವಸ ಆಗಿತ್ತು. ಹಾರ್ ನೋಡೋರು ಸರಿಯಂಗಿಲ್ಲ, ಹೊಡ್ಕೊ ನಾವು ನಿಂದ ಹೊಡಿತ, ನನಗೆ ನಾವಕ್ಕೆ ಅಂತಾರ. ಇವ್ರ ತವ್ರ ಮನೆಗೆ ಹೋಗೋ ಎಕ್ಸೈಟ್ಮೆಂಟ್ ಒಳಗ ಸುಮ್ನೆ ಎಲ್ಲಾರ್ನು ಬೈತಿದಾರ ರೋಡಾಗ. ಸುಮ್ನೆ ಯಾರನ್ನು ಬೈಯಂಗಿಲ್ಲ. ರೂಲ್ಸ್ ನ ಮೇಂಟೈನ್ ಮಾಡ್ಬೇಕು, ಅದು ಮೇನ್. ನೋಡಲ್ಲಿ ಹುಡುಗಿ ಹಾಕೊಂಡು
ರೀ ನಾವಿಬ್ರು ಅನ್ಎಕ್ಸ್ಪೆಕ್ಟೆಡ್ ಟ್ವಿನ್ನಿಂಗ್ ಹಾಕೊಂಡಿವಿ ನೋಡ್ರಿ. ನಾನು ನೋಡಷ್ಟು ಇದಿಲ್ಲ. ಹೌದಲ್ಲೇ ಅನ್ಎಕ್ಸ್ಪೆಕ್ಟೆಡ್ ಟ್ವಿನ್ನಿಂಗ್. ಮದ್ವೆ ಹೊಸ್ತ್ರಾಗ ಎಷ್ಟು ಹುಚ್ಚಿತ್ತು ನನಗ ಟ್ವಿನ್ನಿಂಗ್ ಅಂತ. ಮಂತ್ರಾಲಯಕ್ಕೆ ಹೋದ್ರಂತೂ ಇವ್ರನ್ನ ಇದು ಪ್ಲಾನ್ಡ್ ಅಲ್ಲ, ಇದು ಪ್ಲಾನ್ಡ್ ಅಲ್ಲ. ಆರಾಧನೆ ಪ್ಲಾನ್ ಮಾಡಿದ್ದೆ, ಇದೇನ್ ಪ್ಲಾನ್ಡ್ ಅಲ್ಲ. ಕಂಪನ ಇಲ್ಲಿ ಪ್ರೀತಿ ಹಾಡು. ಎಷ್ಟು ಕ್ಲೌಡಿ ಆಗದ್ ನೋಡಿ. ಏನ್ ಹಂಗ್ ನಗ್ಲಿಕತ್ತಿ? ಕೊಚ್ಚೋ ಕಣ್ ಮುಚ್ಚಿ ಆಯ್ತಾ ನಿದ್ದಿ? ಸೂಪರ್ ಸಾಂಗ್. ನೀವ್ 80 ಸ್ಪೀಡ್ನಾಗ ಇದ್ದೀರಿ, ನಂಗೆ ಯಾಕೆ ಅಷ್ಟು ಸ್ಪೀಡ್ ಅನ್ಸ್ಲಿಕ್ಕತ್ತದೇನು? ಬೆಳದಿಂಗಳ ಈ ತಂಪಿನ ಅಂಗಳದಲ್ಲಿ ನನ್ನ ನಡುವಿನಲ್ಲಿ ಈ ಸುಂದರ ಬೆಳದಿಂಗ ಡೊಳ್ಳು ಸೌಂಡ್ ಕೇಳಿದ್ರೆ ಕರಮನ್ ಜಾತ್ರೆ ನೆನಪು. ಅರುಣ್ ಐಸ್ ಕ್ರೀಮ್ ಬೇಕು. ನೋಡಿ ಹೆಂಗ್ ಮಕ್ಕಳು ನಾನು ಏನು ಬೇಕಂದ್ರೆ ಅಂತದ ಪಾಪ. ಅವನಿಗೆ ನಿನ್ನೆ ರಾತ್ರಿ ನಿದ್ದೆ ಆಗಿಲ್ಲ, ಅದಕ್ಕೆ ಮಕ್ಕೊಂಡು ನಾನು ಇಲ್ಲ ಹುಚ್ಚು ಬಿಡಿಸ್ತಿದ್ದ. ಈಗ ಕೊಟ್ಟ ತಡಿ ಇಲ್ಲ ಏನಿಲ್ಲ. ಸಾವಿರ ಲಿಂಗಗಳು, ಕೋಟಿ ಲಿಂಗಗಳು, ಒಂದು ಕೋಟಿ ಅವ ಲಿಂಗಗಳು. ಸಾವಿರನ ಕೋಟಿ? ದೇವಸ್ಥಾನ ಒಂದು ಕೋಟಿ ಲಿಂಗಗಳವ ಇಲ್ಲ ಪುರ ಅಂತಂದ್ರೆ ಈ ಊರು. ಕೋಟಿ ಲಿಂಗಗಳ ದೇವಸ್ಥಾನ ಸೋಮನಾಥೇಶ್ವರ. ಒಂದು ಕೋಟಿ ಲಿಂಗಗಳ ಒಂದೊಂದು ಕಾಳು. ಇದು ನಾವು ಸಣ್ಣವರಿದ್ದಾಗ ಹೇಳ್ತಿದ್ರು. ನನ್ನ ಕೈದು ಇಲ್ಲಿ ಇದಾಗೆ ನೋಡಿ ಗೊತ್ತಾ ಮಾರ್ಕ್, ಇದು ಗೊತ್ತಾ? ಇಲ್ಲಿಗೆ ಸ್ಕೂಲ್ ಕಡೆಯಿಂದ ಟ್ರಿಪ್ ಬಂದಾಗೆ ಬಿದ್ದಿದ್ದೆ, ಹೋಗಿ ಚೀರಣ್ಣ ಮುಂದೊಂಟಿದ್ದ. ನಾನು ಅದನ್ನ ಕರಿಲಾತೀನಿ ನೋಡವಲ್ಲ, ಓಡೋಗ್ಬಿಟ್ಟೆ. ಕಾಲ್ ಹಿಡಿವಿ ಚೂಪ್ ಕಲ್ಲಿಗೆ ಹಿಂದೆ ಬಿದ್ರ ಫುಲ್ ಇದರಿಂದ ರಕ್ತ ಚಿಮ್ತೈತಿ. ಹಿಂಗ ನಮ್ಮ ಟೀಚರ್ ಇದ್ರಲ್ಲ ಡಾಕ್ಟರ್, ನಮ್ಮ ಊರಿಗೆ ಅವರೇ ಸ್ಕೂಲ್ ಮುಗಿದ ತಕ್ಷಣ ಊರೊಳಗೆ ಬಂದು ಎಲ್ರಿಗೂ ಇಂಜೆಕ್ಷನ್ ಇದನ್ನ ಕೊಟ್ಟು ಹೋಗ್ತಿದ್ರು ಅವರು. ಅಂದ್ರೆ ಅವರು ಅರ್ಧ ಇದ್ ಮಾಡಿ ಆಮೇಲೆ ಟೀಚರ್ಸ್ ನೌಕರಿಯಾಗಿ ಇದಕ್ ಬಂದಿದ್ದು. ಕೋರ್ಸ್ ಮುಗಿಸಿದ್ರು RMP ಇದ್ರದ್ದು. ಅವರೇ ನನಗೆ ಈಗ ಇದಕ್ಕೆ ಸ್ಟಿಚ್ ಹಾಕಿದ್ದು. ಅವಾಗ ನಾ 2ನೇ ಕ್ಲಾಸ್ ಇದ್ದೆ. ಮನೆಗೆ ಕರ್ಕೊಂಡು ಹೋಗಿ ಸ್ಟಿಚ್ ಹಾಕಿ ಇದ್ ಮಾಡಿದ್ರು. ಅದು ಸೋಮನಾಥೇಶ್ವರ ಅಂತಂದೇಳಿ. ನಾವು ಸಣ್ಣರಿದ್ದಾಗ ಕತೆ ಹೇಳ್ತಿದ್ರು ನಮ್ಮೂರಾಗ. ಒಂದೊಂದು ಲಿಂಗಕ್ಕೂ ಒಂದೊಂದು ಜೋಳ ಇಟ್ರ ಒಂದ್ ಚೀಲ ಜೋಳ ಆಗ್ತದಂತ.
ಒಂದು ಚೀಲ ಜೋಳ ಖಾಲಿ ಆಗ್ತದಂತ, ಒಂದೊಂದು ಲಿಂಗಕ್ಕೂ ಒಂದೊಂದು ಜೋಳ ಇಟ್ಕೊತಾವ್. ಅಷ್ಟ ಲಿಂಗಗಳವಲ್ಲ ನೋಡಿ, ನಾನು ಎಲ್ಲಿ ನೋಡಿದ್ರೆ ಅಷ್ಟ ಲಿಂಗಗಳೇ ಬರೇ. ಹೋಗ್ಬೇಕು ಒಂದ್ಸಲ. ಮಸ್ತ್ ಅದ ನೋಡಿ, ಕೋಟಿ ಲಿಂಗಗಳ ದೇವಸ್ಥಾನ ಪುರ ಕುಷ್ಟಗಿ ತಾಲೂಕ್ ಪುರ ಗ್ರಾಮ. ಈ ಗ್ರೀನರಿ ನೋಡಿದ್ರೆ ಏನೋ ಒಂಥರ ಮೈಂಡ್ ಪೀಸ್ಫುಲ್. ನಮ್ ಗಿಡಗಳು ಏನಾಗ್ಯಾವೋ ಏನೋ ನಂಗೆ ಅದೇ ಚಿಂತೆ ಆಗ್ತದೆ. ಗಿಡ ತಗೊಂಬಂದು ಪಾಟಿಗೆ ಹಾಕೋದು ದೊಡ್ಡದಲ್ಲ, ಅದು ನೀಟಾಗಿ ಮೇಂಟೈನ್ ಮಾಡಿ ಬೆಳೆಸೋದು ದೊಡ್ಡದು. ನಾನು ಯಾಕೋ ಪುಣ್ಯಕ್ಕೆ ಲಾಸ್ಟಿಗೆ ವಿಜಯಕರ್ ಮನೆಗೆ ಬರ್ಬೇಕಾದ್ರೆ 4 ದಿವಸ ಹೋಗ್ತೀನಿ, ನೆನಪು ಮಾಡ್ಕೊಂಡು ಗಿಡ ಎಲ್ಲ ಹೊರಗಿಟ್ಟು ಬಂದೆ. ಇನ್ನ ಇಂಡೋರ್ ಪ್ಲಾಂಟ್ಸ್ನೆಲ್ಲ, ಇಲ್ಲಾಂದ್ರೆ ಅದು ಮರ್ತೋಗ್ತಿತ್ತು. ಕಲಿತಂತ ವಿದ್ಯಾ ಮಂದಿರ. ನಾನು ಅಚ್ಚ ಕನ್ನಡಿಗನಲ್ಲವೇ, ಕನ್ನಡ ಬಿಟ್ಟು ಬೇರೆ ಭಾಷೆ ಮಾತನಾಡುವುದಿಲ್ಲ. ನಮ್ಮ ಸ್ಕೂಲ್ನ ತೋರಿಸ್ಬೇಕು, ಮಂತ್ರಾಲಯ ಬಿಟ್ಟು ಬರೋದ್ರಾಗ ಒಂದ್ಸಲ ಹೋಗಿ ಅನ್ಕೊಂಡೆ, ಆಗಲೇ ಇಲ್ಲ. ನೆಕ್ಸ್ಟ್ ಟೈಮ್ ಹೋದಾಗ ಇದೇ ಸ್ಕೂಲ್ ಆಗಲ್ಲ, ನನ್ನ ನೋಡಿ ಫಾರಿನರ್ ಅನ್ಕೊಂಡಿದ್ರಲ್ಲ. ಇಲ್ಲಲ್ಲ, ಅದೇ ಸ್ಕೂಲ್ ಮುಂದೆ ಬರ್ತದೆ. ಅದೇ ನಿಮ್ ಸ್ಕೂಲ್ ಆಗ, ನೀವು ಓದಿದ ಸ್ಕೂಲ್ ಆಗ. ಇದಲ್ಲ, ಇದು ಗವರ್ಮೆಂಟ್ ಸ್ಕೂಲ್, ನಮ್ದು ಕಾನ್ವೆಂಟ್ ಸ್ಕೂಲ್. ಆಕ್ಚುಲಿ ನಾವು 7th ಅಲ್ಲ 6th 7th ಮಾತ್ರ ಕಾನ್ವೆಂಟ್, ಆಮೇಲೆಲ್ಲ ಗವರ್ಮೆಂಟ್ ಸ್ಕೂಲೇ ಓದಿದ್ವಿ. 1 to 5th 8th to 10th. ಇಲ್ಲಿದೆ ನೋಡು, ನಮಗೆ ಅನ್ನ ಹಾಕಿದ ವಿದ್ಯಾ ಮಂದಿರ ಇದೆ. ಕಾಂಪೌಂಡ್ ಕಾಣಿಸುತ್ತಲ್ಲ, ದೇಸಾಯಿ ಫ್ಯಾಮಿಲಿ ಎಲ್ಲರೂ ಇದೇ ಸ್ಕೂಲಾಗ ಹೋದಾರ ಆಲ್ಮೋಸ್ಟ್. ಇಲ್ಲದಲ್ಲ, ಮಸ್ತದ ಒಳಗೆಲ್ಲ ಗ್ರೀನ್ರಿ ಫುಲ್ ಗಿಡ. ನಮ್ಮ ಶಾಲೆ ನಮ್ಮ ಹೆಮ್ಮೆ. ಅವ್ರ ಮನೆ ಹತ್ರ ಬಂತು, ಮಾತು ಡೈಲಾಗ್ಗಳು ನೋಡು ಹೆಂಗ್ ಬರ್ತಿದ್ದಾವ. ಗಿಂಡಣ್ಣ ಅಂತೂ ಎದ್ದು ಕೂತ ಕುಷ್ಟಗಿ ಬಂದ್ಮೇಲೆ. ಇದು ನಿಂದು ತವ್ರ ಮನಿ ಏನೋ ಗುಂಡಣ್ಣ ಅಲ್ಲ? ಇವನ್ ತವ್ರ ಮನಿ ಇದೆ ಆಗ್ತದ. ಖುಷಿ ಆಯ್ತೇನಮ್ಮ ನಿಂಗ? ಎಷ್ಟು ಗ್ರೀನರಿ ಇರ್ತದ ನೋಡಿ ಇಲ್ಲೆಲ್ಲ, ಖುಷಿ ಆಗ್ತದ ನೋಡ್ಲಿಕ್ಕೆ. ಹಿಂಗಿರ್ಬೇಕು. ಕುಷ್ಟಗಿ ಇನ್ನ 10 ಕಿಲೋಮೀಟರ್ಸ್ ಅದ. ಇದು ನೋವೆಲ್ ಕಾನ್ವೆಂಟ್ ಸ್ಕೂಲ್. ಇಲ್ಲೆಲ್ಲ ರೋಡಿಗೆ ಮಾಡ್ತೀನಂದ್ರಲ್ಲ, ಮಾಡಿದ್ರ? ಲೈಫ್ ಆಗೊಂದು ಚಲೋ ಒಳ್ಳೆ ತಗೋ ತೆಗ್ಕೊಡ್ತೇನೆ. ಊರು ಬರ್ತದೆ, ಇದು ಬೆಳೆದಂತ ಊರು. ನೋಡ್ರಿ ಮುಖದಾಗ ನೋಡ್ರಿ ಖುಷಿ ಆಗ್ತದೆ. ಹುಟ್ಟಿ ಬೆಳೆದಂತ ಊರು ಬಂತು ಅಂದ ತಕ್ಷಣ ಏನ್ ಬ್ರೈಟ್ ಆಗ್ಬಿಡ್ತು ಮುಖ. ನಿಜ, ಅಲ್ಲಿ ಯಾರೋ ಸೇಮ್ ಮಾಮ ನಿಂಚರ ಇದ್ರು ಅವರು. ಸಡನ್ಲಿ ಮಾಮ ಇಲ್ಲಿಗೆ ಯಾಕೆ ಬಂದ್ರು ಅಂತ ನೋಡ್ದೆ ನಾನು. ಇದೇ ನಮ್ಮ ಊರು ಗಂಗನಾಳ್. ಇದು ಗಂಗನಾಳ್ ಸ್ಟಾಪ್. ಇವಾಗ ಬರ್ತಾವ ಡೈಲಾಗ್ಸ್, ನಮ್ಮೂರ್ ಗ್ರೀನ್ರಿ ಅಂತ. ನೋಡಿ ಹಿಂಗದ ಊರು, ಚಂದನೇ ಚಂದ. ನಮ್ಮ ಮನೆಯವರು ಹುಟ್ಟಿ ಬೆಳೆದಿದ್ದೆಲ್ಲ ಗಂಗನಾಳಾಗ. ಪ್ರಾಪರ್ಟೀಸ್ ಇರೋದೆಲ್ಲ ಅಲ್ಲೇ. ಎಷ್ಟನೇ ಕ್ಲಾಸಿಗೆ ನೀವು ಕುಷ್ಟಗಿಗೆ ಬಂದಿದ್ದು? ನಮ್ಮ ಮನೆಯವ್ರು 8th ಕ್ಲಾಸ್ ಇದ್ದಾಗಿಂದ ಎಜುಕೇಶನ್ ಪರ್ಪಸ್ ಅಂತ ಕುಷ್ಟಗಿಗೆ ಶಿಫ್ಟ್ ಆಗಿರೋದು. ಎಜುಕೇಶನ್ ಎಲ್ಲ ಇಲ್ಲೇ ಇತ್ತು.
ಅದೇ ಸ್ಕೂಲ್ ತೋರಿಸ್ತಿದ್ದಲ್ಲ. ಅಲ್ಲ, ಶ್ರೀಧರ್ ಭಾವ ಅವರೆಲ್ಲ ಓದ್ಲಿಕ್ಕೆ. ನಾನ್ 10th ವರೆಗೂ ಇಲ್ಲೇ ಓದಿದ್ದು, ಬಟ್ ಅಪ್ ಅಂಡ್ ಡೌನ್ ಮಾಡ್ತಿದ್ದೆ ಖುಷಿಗಿಂತ ಬಸ್ಗೆ. ಅರ್ಧ ಬಕೆಟ್ ಅಂತ ಹೇಳಿದ್ರು. ಈಗ ಅದ್ ಮೊದ್ಲೇ ಓಪನ್ ಮಾಡಿದಿತ್ತು ಪ್ಯಾಕೆಟ್, ಅದ್ರೊಳಗ ಅರ್ಧ ತಿಂದು. ಊಟ ಟೈಮಿಗೆ ಮುಟ್ಟೋದ್ರಾಗ ಹೊಟ್ಟೆ ತುಂಬಿಸ್ಕೊಂಡು ಮುಟ್ಟಿದ್ವಿ ನಾವು. ಚಿಪ್ಸು ಗಿಪ್ಸು ಎಲ್ಲ ತಿಂದು. ಫೈನಲಿ ವಿ ಆರ್ ಹಿಯರ್. ಎಷ್ಟಾಗ ಟೈಮು? 1:12. ಮಂತ್ರಾಲಯ ಬಿಟ್ಟಾಗ 8. 8:30. 8:30. 9 ಆಗಿತ್ತು. ಇಲ್ಲ ರೀ, 9 ಆಗಿತ್ತು ಮಂತ್ರಾಲಯ ಹೊರಗಡೆ ಎಕ್ಸಿಟ್ ಆದಾಗ. 5 ಗಂಟೆಗೆ ನಾವು ಮಠದಾಗ ಕಲ್ಲೂರ್ ಮಹಾಲಕ್ಷ್ಮಿಯಿಂದ ಹೊರಟಾಗ 10:40. ಕುಷ್ಟಗಿ ರೀಚ್ ಆಗೋದ್ರಾಗ 1:15 ಆಗುತ್ತೆ. ಸೊ ಇವತ್ತಿನ ವ್ಲಾಗ್ ಇಷ್ಟೇ, ಇಲ್ಲಿಗೆ ಎಂಡ್ ಮಾಡ್ತೀನಿ. ಮತ್ತೆ ನೆಕ್ಸ್ಟ್ ವ್ಲಾಗಲ್ಲಿ ಸಿಗೋಣ. ಅಲ್ಲಿವರೆಗೂ ವೇಟ್ ಮಾಡಿ. ಇಲ್ಲಿ ನೋಡ್ರಿ, ಇವರು ತವ್ರ ಮನಿ ತೋರ್ಸು ಕುಷ್ಟಗಿ ಅಂತ ಇಷ್ಟೇ ಎಕ್ಸೈಟ್ಮೆಂಟ್. ಬರೀ ಬೋರ್ಡ್ ತೋರ್ಸ್ ಕೈ ಬಿಟ್ಬಿಟ್ರೆ ಹಂಗ. ನಿಮ್ಮೂರು ತೋರಿಸ್ತೀನಿ. ನಿಮ್ಮನೆಯಾದ್ರೂ ತೋರಿಸ್ತಿ, ಮನಿ ತನ ಹೋಗೋದು, ನಡ್ಕೊತ ಬರೋದು, ಅಡ್ಡಾಡೋದು, ನಿಮ್ಮಮ್ಮ ನಿಂತಿದ್ದೆಲ್ಲ ತೋರಿಸ್ತಿ. ಅಲ್ಲಿ ಮಂತ್ರಾಲಯದಾಗಾದ್ರ ಕುಷ್ಟಗಿ ಬೋರ್ಡ್ ತೋರಿಸಿ ನಾವು ಕುಷ್ಟಗಿ ಎಂಟ್ರಿ ಆದ್ವಿ, 1:15 ಎಂಟ್ರಿ ಆದ್ವಿ. ಅದೇ ಬ್ಲಾಗ್ ನ ಇಲ್ಲಿಗೆ ಸ್ಟಾಪ್ ಮಾಡ್ತೀನಿ. ದೊಡ್ಡ ಡೌನ್ ಮಾಡ್ಕೊಂಡು ಮನಿ ಬಂದ್ ನೋಡಿಲ್ಲಿ, ಮನಿ ಬಂದ್ ನೋಡಲ್ಲ. ನೋಡ್ರಿ ಕುಷ್ಟಗಿ ನೋಡ್ರಿ, ನಮ್ಮ ಮನೆಯವ್ರ ತವ್ರ ಮನಿ ನೋಡ್ರಿ. ಬಂತು ಮನಿ ಬಂತು ಕುಷ್ಟಗಿ ಬಂತು. ಎಷ್ಟ್ ತಣ್ಣಗದ ಇಲ್ಲಿ ಬಂದ ತಕ್ಷಣ. ಅದು ವಾತಾವರಣನೇ ಚೇಂಜ್. ಇಲ್ಲಿ ಬೆಳಗ್ಗೆ ಎಲ್ಲ ಫುಲ್ ಬಿಸಿಲಿದ್ರು ಸಾಯಂಕಾಲ ಆದ ತಕ್ಷಣ ತಂಪಾಗ್ಬಿಡ್ತದ ಕ್ಲೈಮೇಟ್. ನೀನೇನಪ್ಪು ಹಂಗ್ ಕೂತ್ಕೊಂಡಿ? ಮುಖಾಂತರ ಡಲ್ ಹೊಡೋದ. ನಿದ್ದೆ ಆಗಿಲ್ಲಲ್ಲ ಅದಕ್ಕೆ. ಏನ್ ಸೌಂಡ್ ಹಾಕ್ಸ್ಕೊಂತಾರೇನೋ ಗಾಡಿ ಗುಡುಗುಡುಗುಡುಗುಡುಗು ಅಂತ. ಅಸಹ್ಯ. ಅವ್ರವ್ರ ಇಷ್ಟ ಅದು. ನಿನಗೆ ಅಸಹ್ಯ ಅನ್ಸಿದ್ರು ಅವ್ರು ಕೆಲ್ಸಿರಲ್ಲ. ಇರಿಟೇಷನ್. ತವ್ರ ಮನೆಗೆ ಬಂದ್ರು. ಏನದು ಗುರ್ತುಕೊಸ್ತುನಾಯಿ. ನಂಗೆ ತೆಲುಗುದಾಗ ಗೊತ್ತು, ಕನ್ನಡದಾಗ ಏನ್ ಹಾಡೋದು? ಏ ಸುದೀಪ್. ಸೊ ನಾವ್ ಇನ್ನೇನ್ ಮನೆ ಹತ್ರ ಬಂದ್ವಿ. ನೋಡಿ ನಮ್ಮ ಮನೆ ಹೆಂಗಿದೆ, ಗ್ರೀನ್ರಿ ಆಗಿ. ಏನಪ್ಪ ನಿಂದು ಮಾತು ಸುದ್ದಿ ಜೋರಾಯ್ತಲ್ ಕುಷ್ಟಗಿ ಬಂದ ತಕ್ಷಣ. ಗಾಳಿಗೆ ಇಷ್ಟು ಗಾಳಿ. ಇದೇ ನಮ್ಮ ಮನಿ. ಇಲ್ಲೇ ಬಂದ ಡುಗುಡುಗು ಅನ್ಸ್ಕೊಂತ ನಮ್ಮಿಂದ. ನಾಡೂಡ ಬಂತು ಮನಿ ಬಂತು ಗುಡ್ಡಣ್ಣ. ಅಜ್ಜಿ ಬಂದ್ರು ನೋಡಲ್ಲಿ. ಅಜ್ಜಿ ಬಂದ್ರು ನೋಡಲ್ಲೇ. ಅಜ್ಜಿ ಬಂದ್ರು.